ನೋಡು ಮರಿ ಇಲ್ಲ ಮರಿ ಎಳ್ಕಣತ್ ನೋಡು. ಅದೇ ಕಣ್ರಿ ಮರಿ. ಹಾಂ ಸಣ್ಣ ಅದೇ ಮರಿ. ಅದು ಮರಿ ನಡಿಯೋಕ್ಕಾಗ್ತಲ್ಲ. ಮರಿ ಐತೆ ಬನ್ನಿ ಬೇಗ. ಮರಿ ಚಿಕ್ಕದಲ್ವಾ, ನಡಿಯೋಕ್ಕಾಗ್ತಿಲ್ಲ ಅದಕ್ಕೆ. ಮರಿ ನಡಿಯೋಕ್ಕಾಗಿದ್ರೆ ಹೋಗ್ಬಿಡೋ ಫಾಸ್ಟಾಗಿ, ನಡಿಯೋಕ್ಕಾಗ್ತಲ್ಲ ಅದಕ್ಕೆ. ಅಯ್ಯೋ ಪಾಪ. ಏನಮ್ಮರೇ ವಾಹನಗಳಿವು. ಗಾಡಿ ಎತ್ತಾವ ಜೋಪನ. ಏನ್ ಮಾಡ್ತಾರೆ ಮರಿಗಳಿದಾವ ಅಂತ ಈಗ ಹಾಕಿತಾ? ಇಲ್ಲೇ ಹಾಕಿರೋದ? ಅತ್ತಿಗೆ ಕಿರ್ತಿದ್ದವು. ಅಲ್ಲೇ ಐತಿ ಮರಿ, ಅಲ್ಲೇ ಒಳಗಡೆ. ಪಾಪ ಪದಾರ್ಥ ಇವು. ಹೌದಾ? ಈಗ ಹಾಕಿ ಬೆಳೆಯಿಂದ ಹಾಕಿರೋದು ಹಸ್ಕೊಂಡು ಹಸ್ಕೆ ಒಟ್ಟು ಬಿಡಿ. ಸಣ್ಣ ಮರಿ ಬೆಳಗಿನ ಜಾವ ಹಾಕಿರೋದು ಕಣ ಇದು. ಬೆಳಗಿನ ಜಾವ ಹಾಕಿರೋದು. ಅವು ಮರಿ ಕರ್ಕೊಂಡು ಹೋಗ್ತಾ ಇವತ್ತು ಒಕ್ಕಲ್ವಾ ಅಂತ. ಮರಿ ಸಂಗಡೆ ಈಗ ಹಾಕಿರ ಮರಿ, ಈಗ ಜಸ್ಟ್ ಹಾಕಿರ ಮರಿ. ಕೆಳಗಡೆ ಅವು ಬರ್ಲೇ ಕಾಯ್ತಿರೋದು. ಅಯ್ಯೋ ಸಣ್ಣ ಮರಿ ಕಣದು, ಹಾಲು ಕುಡಿತೈತ ಅಂತ. ಅಯ್ಯೋ ನಿನ್ನ ಕತೆ. ಹೋಗಿಲ್ಲಲ್ವಾ ಬಿಡು. ಕೆಳಗಡೆ ಅಣ್ಣ ನಿಮ್ ತೋಟದೆಲ್ಲ ಫುಲ್ ಆನೆ ಇದಾವೆ. ಹೊಲ್ಟು ಏನ ಆನೆ ಕಮ್ಮಿ ಇದಾನ ಮರಿ ಘಟಗಳವು. ಮರಿ ಈಗ ಹಾಕಿರೋದಲ್ಲ ಅದು ಅಂತ. ಇದು ರಾತ್ರಿ ಮರಿ ಹಾಕಕ್ಕೆ ಎಷ್ಟು ಹೋಗಿ ಆಡಿದ್ಕಣ ಮನೆ ನಿದ್ದೆ ಮಾಡಕ್ ಬಿಟ್ಟಿಲ್ಲ ನಮ್ಮನ್ನ. ಅದ್ರ ಪಾಡ ಅದಾಯ್ತು. ಪಟಾಕಿ ಹೊಡಿತಾರೆ ಪಾಪ. ಪಟ್ಟೂರಿ ಇತ್ಕಣ. ಈಗ ಬಿಕ್ಕೋಡು ಬೇಲೂರು ಸಕಲೇಶ್ಪುರ ಭಾಗದಲ್ಲಿ ಇರುವಂತಹ ಒಂದು ದೈತ್ಯಾಕಾರ ಅಂದ್ರೆ ದೊಡ್ಡ ಸಲಗ ಅಂದ್ರೆ ಅದುವೇ ಒಂದು ಲೀಡರ್ ಅಂತ ಹೇಳ್ಬೋದು. ಕ್ಯಾಪ್ಟನ್ ಆರ್ಎಲ್ಸ್ ವೈಲ್ಡ್ ಭೀಮಾ. ಸೊ ಇರುವಂತಹ ಒಂದು ಮೇಜರ್ ಆನೆಗಳು. ಸೊ ಅದರ ಒಂದು ಮರಿ ಇರಬಹುದಾ? ಅದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. ಯಾಕೆಂದ್ರೆ ಯಾರಿಗೂ ಸಹ ಗೊತ್ತಿಲ್ಲ, ಗೊತ್ತಾಗೋದು ಕೂಡ ಇಲ್ಲ ಯಾವ ಒಂದು ಆನೆಗೆ ಜನನವಾಗಿರುತ್ತೆ ಈ ಒಂದು ಮರಿ ಅಂತ. ಬಟ್ ಅಂದಾಜಿನಲ್ಲಿ ಗೆಸ್ ಮಾಡೋ ಒಂದು ವಿಚಾರ ಏನಪ್ಪಾ ಅಂದ್ರೆ, ಮೇನ್ ಆನೆಗಳು ಅಂದ್ರೆ ಗಂಡಾನೆಗಳ ಪೈಕಿ ಮೇನ್ ಆನೆಗಳು ಅಂದ್ರೆ ವೈಲ್ಡ್ ಭೀಮಾ ಮತ್ತೆ ಕ್ಯಾಪ್ಟನ್ ಈಗ ಸದ್ಯದ ಮಟ್ಟಿಗೆ. ಇನ್ನ ಜೂನಿಯರ್ ಕರಡಿ ಅದಕ್ಕೂ ಮದ ಬಂದಿದೆ, ಬಟ್ ಅದು ಕೂಡ ಇನ್ನ ಸಣ್ಣ ಆನೆಗಳು. ಯಾವ ಒಂದು ಆನೆಗೆ ಈ ಒಂದು ಮರಿ ಜನಿಸಿರಬಹುದು ಅಂತ ಹೇಳಕ್ಕಾಗಲ್ಲ. ಬಟ್ ಒಂದು ಗೆಸ್ ಮೇಲೆ ಕ್ಯಾಪ್ಟನ್ ಆರ್ ವೈಲ್ಡ್ ಭೀಮಾ ಅಂತ ಹೇಳಬಹುದು. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.